ದೆಹಲಿಯಲ್ಲಿಂದು ಶಾಂತಿ ಮತ್ತು ಆಧ್ಯಾತ್ಮಿಕ ಏಕತೆಗಾಗಿ ಜಾಗತಿಕ ನವಕಾರ್ ಮಹಾಮಂತ್ರ ದಿವಸ್ ಕಾರ್ಯಕ್ರಮ ನಡೆಯಿತು. 108ಕ್ಕೂ ಹೆಚ್ಚು ದೇಶಗಳ ಜನರು ಶಾಂತಿ ಮತ್ತು ಒಗ್ಗಟ್ಟಿನಿಂದ ಈ ಜಾಗತಿಕ ಪಟ್ಟಣದಲ್ಲಿ ಪಾಲ್ಗೊಂಡಿದ್ದಾರೆ. प्रधानमंत्री जी को नवकार मंत्र की एक कलर पिरामिड स्मृति चिन्ह यह सम्मान प्रदान हो रहा है. श्री मोतीलाल ओसवाल जी, श्री प्रदीप राठौड़ जी, श्री हर्ष संघवी जी और श्री ललित दांगी जी. और उद्देश्य हम सभी के साथ साझा करेंगे. ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ, ಜೈನ ಧರ್ಮವು ನಮಗೆ ಸ್ವತಃ ಗೆಲುವಿಗೆ ಪ್ರೇರಣೆ ನೀಡುತ್ತದೆ. ನವಕಾರ್ ಮಹಾಮಂತ್ರವು ಮನುಷ್ಯನ ಧ್ಯಾನ ಮತ್ತು ಸಾಧನೆಯ ಮಂತ್ರವಾಗಿದೆ. ಇದು ವಿಕಸಿತ ಭಾರತ ದೃಷ್ಟಿಕೋನಕ್ಕೆ ಜೋಡಣೆಯಾಗಿದೆ. ವಿಕಸಿತ ಭಾರತವೆಂದರೆ ಅಭಿವೃದ್ಧಿ ಮತ್ತು ಪರಂಪರೆ ಕೂಡ ಆಗಿರುತ್ತದೆ. ನಮ್ಮ ಸಂಸ್ಕೃತಿಯ ಗರ್ವವನ್ನು ಹೆಚ್ಚಿಸಿದೆ. ಈ ಮಂತ್ರವು ನಮ್ಮ ಮೇಲೆ ವಿಶ್ವಾಸ ಇರಬೇಕು ಎನ್ನುವುದನ್ನು ತಿಳಿಸುತ್ತದೆ ಎಂದು ಹೇಳಿದರು. ಪ್ರಾಚೀನತೆಯನ್ನು ಡಿಜಿಟಲೀಕರಣಗೊಳಿಸಿ ಆಧುನೀಕರಣಗೊಳಿಸಲಾಗುತ್ತಿದೆ. ಇಂದು ಭಾರತದ ಮೇಲೆ ವಿಶ್ವದ ವಿಶ್ವಾಸ ಹೆಚ್ಚಿದೆ. ವಿಶ್ವದ ಸಂಸ್ಥೆಗಳು ಭಾರತದತ್ತ ಎದುರು ನೋಡುತ್ತಿವೆ. ಭಾರತ ಮುಂದುವರೆದಂತೆ ವಿಶ್ವಕ್ಕೆ ಪ್ರವೇಶ ದ್ವಾರಗಳು ತೆರೆದುಕೊಳ್ಳುತ್ತವೆ ಎಂದು ಹೇಳಿದ ಪ್ರಧಾನಿ, ನವಭಾರತದಿಂದ ಕೃತಕ ಬುದ್ಧಿಮತ್ತೆ ಮೂಲಕ ಪರಿಹಾರ ಶೋಧ ನಡೆಯಲಿದ್ದು, ಆಧ್ಯಾತ್ಮದಿಂದ ವಿಶ್ವಕ್ಕೆ ರಹದಾರಿ ತೋರುವ ವಿಶ್ವಾಸವಿದೆ ಎಂದರು. ಹೊಸ ಪೀಳಿಗೆಗೆ ನವಕಾರ್ ಮಹಾಮಂತ್ರವು ಒಂದು ದಿಶೆಯಾಗಿದೆ. ಜೈನ ಧರ್ಮವು ಭಾರತದಲ್ಲಿ ಒಂದು ಐತಿಹಾಸಿಕ ಪರಂಪರೆಯನ್ನು ಹುಟ್ಟುಹಾಕಿದೆ. ಸ್ಥಳೀಯತೆಯನ್ನು ಜಗತ್ತಿಗೆ ಪರಿಚಯಿಸಬೇಕಾಗಿದೆ. ಹವಾಮಾನ ಬದಲಾವಣೆ ಇಂದಿನ ದೊಡ್ಡ ಸವಾಲಾಗಿದ್ದು, ಸುಸ್ಥಿರ ಜೀವನ ಶೈಲಿಯ ಮೂಲಕ ಸುಧಾರಣೆ ತರಬಹುದಾಗಿದೆ ಎಂದು ಹೇಳಿದರು. शिक्षा में ढालते हैं जो 25 गुणों से भरे हुए हैं. साधु जो तप की अग्नि में खुद को कसते हैं, जो मोक्ष की प्राप्ति को उस दिशा में बढ़ रहे हैं. इनमें भी है 27 महान गुण. साथियों, जब हम नवकार महामंत्र बोलते हैं, हम नमन करते हैं 108 दिव्य गुणों का. हम स्मरण करते हैं मानवता का हित. यह मंत्र हमें याद दिलाता है ज्ञान और कर्म ही जीवन की दिशा है.